ನೀಟ್ ಎಕ್ಸಾಮ್ನಲ್ಲಾದ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಅದರ ಹೊಣೆಗಾರಿಕೆಯನ್ನು ನೀವು ಹೊತ್ಕೋಬೇಕು, ಹೊಣೆಗಾರಿಕೆ ಹೊತ್ಕೊಂಡು ರಾಜೀನಾಮೆ ಕೊಡಬೇಕು ಅಂತ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹ ಹಲವಾರು ದಿನಗಳಿಂದ ಕೇಳಿ ಬರ್ತಾ ಇದೆ. ರಾಜೀನಾಮೆ ಕೊಟ್ರಾ? ಇಲ್ಲ. ಇದರ ಪರಿಣಾಮವಾಗಿ ಅವರು ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕು, ಇದರ ಹೊಣೆಗಾರಿಕೆ ಹೊತ್ಕೊಂಡು ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಸೋನಂ ವಾಂಗ್ಚುಕ್ ಉಪವಾಸ ಕೂತಿದ್ದಾರೆ. ಅದು ಇವತ್ತು 20ನೇ ದಿನ ಕಾಲಿಟ್ಟಿದೆ. ಉಪವಾಸ ಸತ್ಯಾಗ್ರಹ. ಆರೋಗ್ಯವನ್ನು ಲೆಕ್ಕಿಸದೆ ನಿರಶನದಲ್ಲಿ ವಾಂಗ್ಚುಕ್ ನಿರತರಾಗಿದ್ದಾರೆ, ಅಂದ್ರೆ ಉಪವಾಸದಲ್ಲಿದ್ದಾರೆ. ಕೇವಲ ನೀರನ್ನ ಮಾತ್ರ ಕಳೆದ 20 ದಿನಗಳಿಂದ ಸೇವಿಸ್ತಾ ಇದ್ದಾರೆ ಅವರು ಅನ್ನುವಂತಹ ಮಾಹಿತಿ ಇದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಮುಂದುವರಿತಾ ಇದೆ. ಪ್ರತಿ ಕ್ಷಣ ಕೂಡ, ಪ್ರತಿದಿನ ಪ್ರತಿ ಕ್ಷಣ ಅವರ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ. ಇವತ್ತು ಸೋನಂ ವಾಂಗ್ಚುಕ್ ಅವ್ರನ್ನ ಕೇಜ್ರಿವಾಲ್ ಕೂಡ ಭೇಟಿಯಾಗಿದ್ದಾರೆ. ಇದೊಂದು ರೀತಿ ರಾಜಕೀಯ ತಿರುವನ್ನು ಕೂಡ ಪಡೆದುಕೊಳ್ತಾ ಇದೆ. ಅವ್ರು ಕೇಳ್ತಾ ಇರೋದು ನೀಟ್ ಎಕ್ಸಾಮ್ ಹೊಣೆಗಾರಿಕೆಯನ್ನ ಹೊತ್ಕೊಳ್ಳಿ, ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕು. ಆ್ಯಂಡ್ ಅವ್ರಿಗೆ ಇನ್ನೊಂದು ಹೆಸರಿದೆ, ಶಿಕ್ಷಣ ಸುಧಾರಕರು ಅಂತಲೂ ಅವ್ರನ್ನ ಕರೀತಾರೆ ಸೋನಂ ವಾಂಗ್ಚುಕ್ ಅವ್ರನ್ನ. ಈ ಹಿನ್ನೆಲೆಯಲ್ಲಿ ಅಮರನಾಂತ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಆರಂಭ ಮಾಡಿದ್ರು. ಎಲ್ರೂ ಕಾದ್ರು 1 ದಿನ 2 ದಿನ 3 ದಿನ ಅಂತ. ಬಟ್ ಯಾವೊಬ್ಬ ಬಿಜೆಪಿಯ ನಾಯಕರು ಹೋಗಿ ಏನಾಯ್ತು ಅಂತ ಕೇಳ್ತಾ ಇಲ್ಲ. ಕೋರ್ಟ್ ಹೋಗಿ ಮಧ್ಯಪ್ರವೇಶ ಮಾಡುತ್ತೆ, ಅವರ ಆರೋಗ್ಯದ ಬಗ್ಗೆ ಗಮನ ಕೊಡಿ ಅಂತ ಕೂಡ ಹೇಳುತ್ತೆ. ಇದರ ನಡುವೆ ಇವತ್ತು ಆಮ್ ಆದ್ಮಿ ಪಾರ್ಟಿಯ ಕೇಜ್ರಿವಾಲ್ ಅವರು ಬಂದು ಸೋನಂ ವಾಂಗ್ಚುಕ್ ಅವ್ರನ್ನ ಭೇಟಿಯಾಗಿ ಮಾತನಾಡಿಸ್ತಾ ಇರುವಂತಹ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಅಂದರೆ ಬೆಂಬಲ ಕೊಡ್ತೀವಿ ನಿಮ್ಮ ಹೋರಾಟಕ್ಕೆ ಅಂತ. ಉಪವಾಸ ಮಾಡ್ತಾ ಇರೋದು ಒಬ್ಬರೇ, ಉಳಿದವರೆಲ್ಲ ಆರಾಮಾಗಿ ಊಟ ಗೀಟ ಮಾಡ್ಕೊಂಡು ಬಂದು ಈಗ ಪೇಷಂಟ್ಗಳು ಇರ್ತಾರಲ್ಲ ಆಸ್ಪತ್ರೆಯಲ್ಲಿ ನೋಡ್ಕೊಂಡು ಹೋಗಿ ಬರ್ತಾರಲ್ಲ, ಹಂಗೆ ಬಂದು ಹೋಗ್ತಾ ಇದ್ದಾರೆ. ಇದನ್ನು ನಾನು ಕಾಲೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ, ಬದಲಾಗಿ ಒಬ್ಬ ವ್ಯಕ್ತಿ ಲಕ್ಷಾಂತರ ವಿದ್ಯಾರ್ಥಿಗಳ ಪರವಾಗಿ ಮುಂದಕ್ಕೆ ಶಿಕ್ಷಣ ವ್ಯವಸ್ಥೆ ಸುಧಾರಿಸಬೇಕು ಅಂತ ಉಪವಾಸ ಮಾಡ್ತಾ ಇರುವಾಗ ಬಂದು ನೋಡ್ಕೊಂಡು ಹೋಗೋದು ಅಂದರೆ ಹೆಂಗಿರುತ್ತೆ? ಬೆಂಬಲ ಕೊಡ್ತೀನಿ ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಹೆಂಗಿರುತ್ತೆ? ನೋ, ಚೆನ್ನಾಗಿ ಕಾಣಲ್ಲ ಅಲ್ವಾ ಅದು? ಬಟ್ ಇಲ್ಲಿ ಹಂಗೆ ಆಗ್ತಾ ಇದೆ. ನಿನ್ನೆ ಕೂಡ 5 ಗಂಟೆಯಲ್ಲಿ ಸೋನಂ ವಾಂಗ್ಚುಕ್ ಅವರ ಅಮರನಾಂತ ಈ ಉಪವಾಸ ಸತ್ಯಾಗ್ರಹದ ಬಗ್ಗೆ ಡೀಟೇಲ್ಸ್ ತಗೊಳ್ತಾ ಇದ್ವಿ. ಸೈನ್ಸ್ ಏನ್ ಹೇಳುತ್ತೆ? ಉಪವಾಸ ಎಷ್ಟು ದಿನಗಳ ಕಾಲ ಒಬ್ಬ ವ್ಯಕ್ತಿ ಮಾಡ್ಬೋದು ಊಟ ಬಿಟ್ಟು, ಈ ಕಾರ್ಬ್ಸ್ ಕ್ಯಾಲೋರೀಸ್ ಎಲ್ಲ ಬಿಟ್ಟು ಅಂತ ನೋಡ್ತಾ ಇದ್ವಿ. ಬಟ್ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ರೀತಿಯ ಚರ್ಚೆಗಳು ಬರ್ತಾ ಇದೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೋನಂ ವಾಂಗ್ಚುಕ್ ರಿಯಾಲಿಟಿ ಚೆಕ್. ಜನ ಏನ್ ಅನ್ಕೊಂಡಿದ್ದಾರೆ, ಅಸಲಿಯತ್ತೇನು, ಫ್ಯಾಕ್ಟ್ ಏನು ಅನ್ನುವಂಥದ್ದನ್ನ ನಿಮ್ಮ PNS ವಿಸ್ತಾರದಲ್ಲಿ ಹೇಳುವಂತಹ ಕೆಲಸ ನಾವು ಮಾಡ್ತೀವಿ. ಜನ ಅನ್ಕೊಂಡಿದ್ದೇನು, ಸೋನಂ ವಾಂಗ್ಚುಕ್ ಹೆಸರಲ್ಲಿ 400ಕ್ಕೂ ಹೆಚ್ಚು ವಿಷಯಗಳಲ್ಲಿ ಪೇಟೆಂಟ್ಗಳಿವೆ. ಆಕ್ಚುಲಿ ಮೊದಲನೇ ಅಂಶ ಇದಲ್ಲ, ಬಟ್ ಸ್ಟಿಲ್ ಓಕೆ, ಮುಂದುವರಿಸ್ಕೊಂಡು ಹೋಗೋಣ. ಅಸಲಿಯತ್ತೇನಪ್ಪ ಅಂದ್ರೆ ಸೋನಂ ವಾಂಗ್ಚುಕ್ ಹೆಸರಲ್ಲಿ 400 ಇರಲಿ, ಒಂದೇ ಒಂದು ಪೇಟೆಂಟ್ ಇಲ್ಲ. ಫಸ್ಟ್ ಆಫ್ ಆಲ್ ಅವರು ಸೈಂಟಿಸ್ಟ್, ಇದು ಅನುಮಾನ ಇದೆ. ಬಟ್ ಅವರು ಚೆನ್ನಾಗಿ ಓದ್ಕೊಂಡಿದ್ದಾರೆ, ಎಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಸುಧಾರಣಾ ಕ್ರಮಗಳನ್ನು ತಂದಿದ್ದಾರೆ, ಅನುಮಾನ ಇಲ್ಲ. ಬಟ್ ಪೇಟೆಂಟ್ ವಿಚಾರದಲ್ಲಿ ಸುಳ್ಳು ಮಾಹಿತಿ. ಈ 3 Idiots ಚಿತ್ರ ಇದೆಯಲ್ಲ, ಇದರಲ್ಲಿ ಫುನ್ಚುಕ್ ವಾಂಗ್ಚುವಿನ ನಿಜ ಜೀವನದ ಪಾತ್ರವೇ ಸೋನಂ ವಾಂಗ್ಚುಕ್ ಅಂತ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸುವ ಪ್ರಯತ್ನ ಆಗ್ತಾ ಇತ್ತು. ಅಮೀರ್ ಖಾನ್ ಅವರ 3 Idiots ಸಿನಿಮಾವನ್ನ ನೀವು ನೋಡಿದ್ರೆ ಬಹುಶಃ ಕೊನೆಯದಾಗಿ ಬರುವಂತಹ ಒಂದು ಸನ್ನಿವೇಶ ನಿಮ್ ಗಮನಕ್ಕೆ ಬರ್ಬೋದು. ಬಟ್ ಅದು ಅವರಲ್ಲ. ಯಾಕಂದ್ರೆ ಆ ಸಿನಿಮಾಕ್ಕೂ ಇವರ ಜೀವನ ಶೈಲಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಸೋನಂ ವಾಂಗ್ಚುಕ್ಕೂ ಹೇಳಿದ್ದಾರೆ. ಸಿನಿಮಾದ ನಿರ್ದೇಶಕರು ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಓಕೆ, ಜನ ಏನ್ ಅಂದ್ಕೊಂಡ್ರು, ಫ್ಯಾಕ್ಟ್ ಏನು ಅನ್ನೋದನ್ನ ನೋಡ್ತಾ ಇದ್ದೀವಿ. ಸೋನಂ ವಾಂಗ್ಚುಕ್ ಯಾರು ಅದನ್ನು ನೋಡ್ತಾ ಹೋಗೋಣ ನಾವು. ಇದರ ಜೊತೆಗೆ ಓಕೆ, ಸೋನಂ ವಾಂಗ್ಚುಕ್ 20 ದಿನಗಳಿಂದ ಅಮರನಾಂತ ಉಪವಾಸ ಸತ್ಯಾಗ್ರಹದಲ್ಲಿ ತೊಡಕೊಂಡಿದ್ದಾರೆ. ಇದು ನಾವು ಆಲ್ರೆಡಿ ನೋಡಿದ್ವಿ. ಅವ್ರ ಹೆಸರಲ್ಲಿ ಪೇಟೆಂಟ್ ಇದೆಯಾ ಅಂದ್ರೆ 400 ಇರಲಿ, ಒಂದೂ ಇಲ್ಲ ಅನ್ನುವಂಥದ್ದು ಫ್ಯಾಕ್ಟ್ ಚೆಕ್ ನಮಗೆ ಗೊತ್ತಾಗ್ತಾ ಇರೋದು, ಅಥವಾ ರಿಯಾಲಿಟಿ ಚೆಕ್ ಗೊತ್ತಾಗ್ತಾ ಇರೋದು. ಅವರು ತೀರಾ ಬಡ ಕುಟುಂಬದಿಂದ ಬಂದಿರುವ ವ್ಯಕ್ತಿ, ಒಬ್ಬ ರೈತ ಕುಟುಂಬದಿಂದ ಬಂದಿರುವಂತಹ ವ್ಯಕ್ತಿ ಅಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ತೋರಿಸುವ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಬಟ್ ಇಲ್ಲ, ಬಡವನ ಅಲ್ಲ, ಒಬ್ಬ ಶ್ರೀಮಂತ ಕುಟುಂಬದಿಂದ ಬಂದಿರುವಂತಹ ವ್ಯಕ್ತಿ. ಆತನ ತಂದೆ ಲಡಾಖ್ ಭಾಗದ ಲೇಹ್ನ ಕಾಂಗ್ರೆಸ್ನ MLA ಆಗಿದ್ರು, ಸಚಿವರು ಕೂಡ ಆಗಿದ್ರು, ಮಾಜಿ ಸಚಿವರು, ಈಗ MLA ಕೂಡ ಆಗಿದ್ರು, ಸಚಿವರು ಕೂಡ ಆಗಿದ್ರು ಅವ್ರ ತಂದೆ ಅಂತ. ಸೊ ಬಡ ಕುಟುಂಬ, ರೈತ ಕುಟುಂಬ ಇದ್ಯಾವುದು ಕೂಡ ಅಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮುಂದಿನ ಅಂಶ ನೋಡ್ತಾ ಹೋಗೋದಾದ್ರೆ, ವಾಂಗ್ಚುಕ್ ಓರ್ವ ಪರಿಸರ ಹೋರಾಟಗಾರ, ಅವರಿಗೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಅಂತ ಜನ ಮಾತಾಡ್ತಾ ಇದ್ದಾರೆ. ಅಸಲಿಯತ್ತು ಪರಿಸರ ಹೋರಾಟಗಾರನ
ಅದ್ರ ಜೊತೆಗೆ ಇನ್ನೊಂದನ್ನು ನಾನು ಸೇರಿಸ್ತೀನಿ, ಪರಿಸರ ಹೋರಾಟಗಾರನ ಹೌದಲ್ವೋ ಗೊತ್ತಿಲ್ಲ, ಬಟ್ ರಾಜಕೀಯ ಪಕ್ಷದ ಹಿನ್ನೆಲೆಯನ್ನ ಇಟ್ಕೊಂಡಿದ್ದಾರೆ ಸೋನಂ ವಾಂಗ್ಚುಕ್. ಕಾಂಗ್ರೆಸ್ ಪಕ್ಷದ ರಾಜಕೀಯ ಹಿನ್ನೆಲೆ ಇದೆ, ಬಿಕಾಸ್ ಅವರ ತಂದೆ ಸೋನಂ ವಂಗ್ಯಾಲ್ ಇದಾರಲ್ಲ, ಕಾಂಗ್ರೆಸ್ನಲ್ಲಿ ಒಂದು ಕ್ಷೇತ್ರದಲ್ಲಿ ನಿಂತ್ಕೊಂಡು ಲಡಾಖ್ನಲ್ಲಿ ಗೆದ್ದು MLA ಆದ ನಂತರ ಮಿನಿಸ್ಟ್ರು ಕೂಡ ಆಗಿದ್ರು. ಸೊ ರಾಜಕೀಯ ಹಿನ್ನೆಲೆ ಅಥವಾ ಇತಿಹಾಸ ಇಲ್ಲ ಅನ್ನುವಂಥದ್ದು ಸುಳ್ಳು. ಹಾಗನ್ಕೊಂಡು ಅವರ ಉಪವಾಸ ಹೋರಾಟವನ್ನ ಕಾಲೆಳೆಯುವ ಪ್ರಯತ್ನ ಮಾಡ್ತಾ ಇಲ್ಲ, ಫ್ಯಾಕ್ಟ್ ಅನ್ನ ತಿಳಿಸುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಓಕೆ, ವಾಂಗ್ಚುಕ್ ದೇಶದಲ್ಲಿ ಶಿಕ್ಷಣ ಸುಧಾರಣೆ ತರಲು ಹೋರಾಟ ನಡೆಸ್ತಾ ಇದ್ದಾರೆ, ಜನ ಹೇಳ್ತಾ ಇದ್ದಾರೆ. ವಾಂಗ್ಚುಕ್ ವಿರುದ್ಧ ಹಲವು ಆಪಾದನೆಗಳಿದ್ದಾವೆ. ಫ್ಯಾಕ್ಟ್, HAL ಸಂಸ್ಥೆಯಲ್ಲಿ ಹಣ ದುರುಪಯೋಗದ ಬಗ್ಗೆ CBI ತನಿಖೆ ಮಾಡ್ತಾ ಇದೆ. ಅಂದ್ರೆ ಇವರೊಂದು NGO ಮಾಡ್ತಾ ಇದ್ರು. ಈ NGOಗೆ ಹೊರ ದೇಶಗಳಿಂದ ಫಂಡಿಂಗ್ ಬರ್ತಾ ಇತ್ತು ಅನ್ನುವ ಆರೋಪ ಇದೆ. ಅದನ್ನ ತಡೆದ್ರು. ಅದನ್ನ ತಡೆದಾಗೆಲ್ಲ ಇವರು ಇಂತಹ ಒಂದು ಹೋರಾಟಕ್ಕೆ ಕೈ ಹಾಕ್ತಾ ಇದ್ರು, ನಡೆಸ್ತಾ ಇದ್ರು, ಅಟೆನ್ಷನ್ ಗ್ರಾಬ್ ಮಾಡ್ಕೊಳ್ತಾ ಇದ್ರು, ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಅನ್ನುವ ಆರೋಪಗಳು ಇದೆ. ಓಕೆ, ವಾಂಗ್ಚುಕ್ ಸರ್ಕಾರದ ವಿರುದ್ಧ ಎಲ್ಲಾ ಹೋರಾಟಗಳಲ್ಲೂ ಧುಮುಕ್ತಾರೆ. ಕಾಂಗ್ರೆಸ್ ವಾಂಗ್ಚುಕ್ ಸರ್ಕಾರದ ವಿರುದ್ಧ ಅನ್ನೋಕ್ಕಿಂತ ಕೇಂದ್ರ ಸರ್ಕಾರದ ವಿರುದ್ಧ. ಸೊ FCRA ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ, ಅದರ ಆಕ್ರೋಶ ಸರ್ಕಾರದ ಮೇಲೆ ತೋರಿಸ್ತಾ ಇದ್ದಾರೆ. ಇಷ್ಟು ತನಕ ನಾನು ಹೇಳಿದೆ ನಿಮಗೆ, ಒಂದು NGO ನಡೆಸ್ತಾ ಇದ್ರು, ಅದಕ್ಕೆ ಹೊರದೇಶ ಅಥವಾ ಚೀನಾದಿಂದ ಫಂಡಿಂಗ್ ಬರ್ತಿತ್ತು. ಅದನ್ನ ಯಾವಾಗ ಕೇಂದ್ರ ಸರ್ಕಾರ ಕತ್ರಿ ಹಾಕೋ ಕೆಲಸವನ್ನ ಮಾಡ್ತೋ, ಅದರ ಒಂದು ಗ್ರಡ್ಜನ್ನ ಅಥವಾ ಆಕ್ರೋಶವನ್ನ ಈ ರೀತಿಯಾಗಿ ತೋರಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಓಕೆ, ವಾಂಗ್ಚುಕ್ ನೀಟ್ ಅಕ್ರಮದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ವಾಂಗ್ಚುಕ್ಗೆ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾರಲ್ಲ, ಅವ್ರಗಳಿಂದ ಭರ್ಜರಿ ಬೆಂಬಲ ಕೂಡ ಸಿಕ್ಕಿದೆ ಅಂತ. ಇಲ್ಲಿ ಅವರು ದೇಶದಲ್ಲಾದಂತಹ ನೀಟ್ ಅಕ್ರಮದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಇದು ಫ್ಯಾಕ್ಟ್ ಇದು. ಬಟ್ ಇವರು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಯಾವುದಾದ್ರೂ ಒಂದು ಭಾಷಣ ಮಾಡಿ ಬಂದ್ರೆ ಅಲ್ಲಿನ ಸೋಷಿಯಲ್ ಮೀಡಿಯಾ ಇವ್ರುಗಳನ್ನ ಹೀರೋ ಮಾಡಿತ್ತು. ಅಂಡ್ ಈಗಲೂ ಕೂಡ ಇದೊಂದು ರೀತಿ ದೇಶದ್ರೋಹಿ ಚಟುವಟಿಕೆಗೆ ಇವರು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಇದೆ. ಯಾಕಂದ್ರೆ ಅಲ್ಲಿ ನಡೀತಾ ಇರೋದು ನೀಟ್ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನೋ ವಿಚಾರಕ್ಕೆ. ಬಟ್ ಅಲ್ಲಿಗೆ ಎಡಪಂಥೀಯ ಚಿಂತಕರು ಅಂತ ಕರೆಸ್ಕೊಳ್ಳೋ ಎಲ್ಲಾ ಪಕ್ಷದ ಲೀಡರ್ಸ್ಗಳು ಬರ್ತಾರೆ. ಒಬ್ರು ಉಪವಾಸ ಮಾಡ್ತಾ ಇರ್ತಾರೆ, ಆಯ್ತಾ? ಯಾರು? ಸೋನಂ ವಾಂಗ್ಚುಕ್ ಅವರು. ಪಾಪ ನೀರು ಕುಡಿದು ಬರೀ ನೀರು ಬಾಟಲ್ಗಳಿದ್ದಾವೆ, ಅವ್ರನ್ನ ರೆಸ್ಟ್ ರೂಮಿಗೆ ಕರ್ಕೊಂಡು ಹೋಗೋಕ್ಕೂ 2-3 ಜನ ಎತ್ಕೊಂಡು ಓಡಾಡಬೇಕು. ಸುಸ್ತಾಗಿದ್ದಾರೆ, ಒಂದು 8-9 kg ಲಾಸ್ ಆಗಿದ್ದಾರೆ ನಿಜ. ಅದರ ಜೊತೆಗೆ BP ವೇರಿ ಆಗ್ತಾ ಇದೆ, ಶುಗರ್ ಲೋ ಆಗಿದೆ, ಅಸ್ವಸ್ಥರಾಗಿದ್ದಾರೆ. ನಿನ್ನೆ ನಾವು ಡಾಕ್ಟರ್ ಹತ್ರ ಮಾತಾಡ್ಬೇಕಾದ್ರೆ ಒಬ್ಬ ಮನುಷ್ಯ ಬರೀ ನೀರು ಕುಡ್ಕೊಂಡು ಬದುಕ್ತೀವಿ ಅಂದ್ರೆ, ಅದರ ನೀರು ಕುಡ್ಕೊಂಡೇ ಇರ್ತಾರೆ ಅಂದ್ರೆ 20 ರಿಂದ 21 ದಿನಗಳ ಕಾಲ ದೇಹ ಸ್ಪಂದಿಸುತ್ತೆ. ಬಾಡಿಯಲ್ಲಿರುವಂತಹ ಫ್ಯಾಟ್ ಗಿಡ್ ಪ್ರೋಟೀನ್, ಮಸಲಲ್ಲಿರೋ ಪ್ರೋಟೀನನ್ನೆಲ್ಲ ಬಳಸ್ಕೊಂಡು ಅದಾದ್ಮೇಲೆ ಆರ್ಗನ್ಸ್ಗಳು ಡ್ಯಾಮೇಜ್ ಆಗಕ್ಕೆ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ರು. ಇದೆಲ್ಲ ಇರಲಿ, ಇವರು ಉಪವಾಸ ಮಾಡ್ತಾ ಇದ್ದಾರೆ. ಸುತ್ತಮುತ್ತ ಇರೋರು ಇಡ್ಲಿ, ವಡೆ, ಸಮೋಸ ಅಂತ ತಿನ್ಕೊಂಡು ಆಸ್ಪತ್ರೆಗೆ ಬಂದು ಒಬ್ಬ ಪೇಷಂಟ್ ವ್ಯಕ್ತಿಯನ್ನ ನೋಡ್ಕೊಂಡು ಹೋಗಕ್ಕೆ ಬರ್ತಾರಲ್ಲ, ಹಂಗೆ ಬರ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಬೇಡವಾಗಿರುವಂತಹ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಇದು ನೀಟ್ ಎಕ್ಸಾಮಿಗೆ ಅಥವಾ ಶಿಕ್ಷಣ ಸುಧಾರಣೆಗೆ ಆಗ್ತಾ ಇದ್ರೆ ಅಲ್ಲಿ ಬೇರೆ ಯಾವುದೇ ರೀತಿಯ ವೇದಿಕೆಯಲ್ಲಿ ಚರ್ಚೆ ಮಾಡುವಂತಹ ಪ್ರಸಂಗ ಬರಲ್ಲ, ಮಾಡ್ಕೂಡ್ದು. ಬಟ್ ಕೆಲವರು ಇದನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನುವ ಆರೋಪ ಕೂಡ ಇದೆ. ಅಂಡ್ ಇಷ್ಟೊತ್ತು ನಾವು ಹೇಳಿದ್ದು ಆರೋಪಗಳು, ಚರ್ಚೆಗಳು ಹೇಗಾಗ್ತಾ ಇದೆ ಅಂತ.